ಅಡ್ವರ್ಸ್ ಪೊಸಿಷನ್ಗೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಅಡ್ವರ್ಸ್ ಪೊಸಿಷನ್ಗೆ ಸಂಬಂಧಪಟ್ಟಂತೆ ಒಂದು 13-15 ವರ್ಷಗಳ ಮೇಲ್ಪಟ್ಟು 30 ವರ್ಷಗಳ ಮೇಲ್ಪಟ್ಟು ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಸಮಂಜಸವಾದ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ಅಡ್ವರ್ಸ್ ಪೊಸಿಷನ್ನ ಕ್ಲೈಮ್ ಮಾಡ್ಬೋದು. ಆದರೆ ಸರ್ಕಾರಿ ಜಮೀನಿನಲ್ಲಿ ಎಷ್ಟು ವರ್ಷಗಳ ಕಾಲ ಅಡ್ವರ್ಸ್ ಪೊಸಿಷನಲ್ಲಿ ಇದ್ದರೆ ಅದನ್ನು ಕ್ಲೈಮ್ ಮಾಡ್ಬೋದು ಅಥವಾ ಮಾಡೋಕ್ಕೆ ಬರುತ್ತಾ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದಂಥ TS ಶಿವಜ್ಞಾನಂ ಮತ್ತು ಇರಾಮಣಿ ಭಟ್ಟಾಚಾರಿ ಇವರು ಈ ಮಹತ್ವದ ತೀರ್ಪನ್ನು ನೀಡಿದ್ದಾರೆ. ಈ ಪ್ರಕರಣದ ವಿಚಾರಣೆ ನಡೀತಾ ಇರಬೇಕಾದ್ರೆ ಈ ಪ್ರಕರಣವನ್ನು ಅಪೀಲನ್ನು ಎಲೆನ್ ಕೆಲೋರಿ ಸರಾನಿ ಇವರು ಅಪೀಲನ್ನು ಮಾಡಿರ್ತಾರೆ. ಇವರು ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಏನಿದೆ ಇದರ ವಿರುದ್ಧ ಮಾಡಿರ್ತಾರೆ. ಈ ಪೋರ್ಟ್ ಟ್ರಸ್ಟ್ನ ಒಂದು ಪ್ರಾಪರ್ಟಿಯನ್ನು ಅಕ್ವೈರನ್ನು ಮಾಡಿಕೊಂಡು ಸುಮಾರು 35-40 ವರ್ಷಗಳ ಕಾಲ ಅಲ್ಲಿದ್ದೀವಿ, ಹಾಗಾಗಿ ಅದು ನಮಗೆ ಸೇರ್ತಕ್ಕದ್ದು ಅಂತಂತೇಳಿ ಅವರು ಹೇಳ್ತಾರೆ. ಹಾಗಾಗಿ ವಿಚಾರಣೆಯನ್ನು ಮಾಡ್ತಾ 35-40 ವರ್ಷ ಅಥವಾ 100 ವರ್ಷ ಇದ್ದ ಮಾತ್ರಕ್ಕೆ ಆ ಸರ್ಕಾರಿ ಸ್ವತ್ತನ್ನು ಅಡ್ವರ್ಸ್ ಪೊಸಿಷನ್ಲಿ ಕ್ಲೈಮ್ ಮಾಡಲಿಕ್ಕೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಪೀಠದ ನ್ಯಾಯಾಧೀಶರು ತೆಗಿತಾರೆ. ಸೊ ಹಾಗೆಯೇ ಇವರು ಏನು 30-35 ವರ್ಷ ಇರ್ತಾರೆ, ಆ ಥರ ಇದ್ದಾಗ ಆ ಥರ ಮಾಡಲಿಕ್ಕೆ ಬರಲ್ಲ. ಆ ಥರ ಗ್ರೌಂಡ್ಗಳು, ಫೀಲ್ಡ್ಗಳು, ಕ್ರೀಡಾ ಮೈದಾನಗಳು ಇವೆಲ್ಲ ಇರ್ತವೆ. ಹಾಗಾಗಿ ಖಾಲಿ ಇದೆ ಅಂತೇಳಿ ಅದನ್ನ ಅಕ್ವೈರ್ ಮಾಡಿಕೊಂಡು ಅಡ್ವರ್ಸ್ ಪೊಸಿಷನ್ಲಿ ಇದ್ದೀವಿ, ನಮಗೆ ಕ್ಲೈಮ್ ಮಾಡಿ ಅಂತಂದರೆ ಆ ರೀತಿ ಬರೋದಿಲ್ಲ ಅಂಥೇಳಿ ಈ ಒಂದು ತೀರ್ಪಿನಲ್ಲಿ ಹೇಳ್ತಾರೆ. ಸೊ ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಅಂದರೆ ಸರ್ಕಾರಿ ಸ್ವತ್ತಿನಲ್ಲಿ ಯಾವುದೇ ಒಂದು ಪೊಸಿಷನನ್ನು ಅಡ್ವರ್ಸಲ್ಲಿ ಇದ್ದೀವಿ ಅಂತೇಳಿ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅನ್ನೋದನ್ನು ಮುಖ್ಯವಾಗಿ ಈ ಒಂದು ತೀರ್ಪಿನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಸರ್ಕಾರಿ ಸ್ವತ್ತಿನಲ್ಲಿ ನಾವು ಎಷ್ಟೇ ವರ್ಷ ಇದ್ದೀವಿ ಅಂತ ರುಜುವಾತುಪಡಿಸಿದ್ರು, ದಾಖಲೆಗಳ ಸಹಿತ ರುಜುವಾತುಪಡಿಸಿದ್ರು ಅದನ್ನು ಕ್ಲೈಮ್ ಮಾಡಲಿಕ್ಕಾಗಲ್ಲ. ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿದ್ದರೆ ಮಾತ್ರ ಕ್ಲೈಮ್ ಮಾಡಲಿಕ್ಕೆ ಬರುತ್ತೆ ಅನ್ನೋದನ್ನು ಈ ಒಂದು ಜಡ್ಜ್ಮೆಂಟಲ್ಲಿ ನೋಡ್ಬೋದಾಗಿರುತ್ತೆ.